ನಮಸ್ತೆ ಗುರು, ವೆಲ್ಕಮ್ ಟು ರಾಜ್ ಕ್ರಿಕೆಟ್ ಇನ್ಫೋ ಚಾನಲ್ಗೆ ಸ್ವಾಗತ ಮಾಡ್ತೀನಿ ಎಲ್ಲರಿಗೂ. ಯಾವಾಗ ರೋಹಿತ್ ಶರ್ಮಾ ಅವರು ಮೆಗಾ ಬ್ಲಾಕ್ ಬಸ್ಟರ್ ಈವೆಂಟ್ T20 ವರ್ಲ್ಡ್ ಕಪ್ ಚಾಂಪಿಯನ್ ಆದ್ರೂ ಅವಾಗಲಿಂದ ಸಾಕಷ್ಟು ಕ್ರಿಕೆಟ್ ಫ್ಯಾನ್ಸ್ ಚರ್ಚೆ ಮಾಡ್ತಾ ಇದ್ದಾರೆ. ಗುರು, ರೋಹಿತ್ ಶರ್ಮಾ ಅವರು ಬರುವಂತಹ IPL 2025 ಅಲ್ಲಿ ಯಾವ ಟೀಮಿನ ಪರ ಆಡಲಿದ್ದಾರೆ ಮತ್ತು ಮೆಗಾ ಆಕ್ಷನ್ ಅಲ್ಲಿ ರೋಹಿತ್ ಶರ್ಮಾ ಅವರ ಬೆಲೆ ಎಷ್ಟು? ಬರೋಬ್ಬರಿ 10 ಟೀಮಲ್ಲಿ ಮೆಗಾ ಆಕ್ಷನ್ ಅಲ್ಲಿ ರೋಹಿತ್ ಶರ್ಮಾ ಅವರಿಗೆ ಈ 3 ಟೀಮು ಅಸಲು ಟಾರ್ಗೆಟ್ ಮಾಡಲ್ಲ. ಇನ್ನು ಉಳಿದಿರುವಂತಹ 4 ಟೀಮು ಮೆಗಾ ಆಕ್ಷನ್ ಅಲ್ಲಿ ಟಾರ್ಗೆಟ್ ಮಾಡ್ತಾರೆ. ಇನ್ನು ಉಳಿದಿರುವಂತಹ 3 ಟೀಮು ಜಸ್ಟ್ ರೋಹಿತ್ ಶರ್ಮಾ ಅವರು ಮೆಗಾ ಆಕ್ಷನ್ ಬರಲಿ, ನಾವು ಎಷ್ಟು ಕೋಟಿ ಕೊಟ್ಟಾದ್ರೂ ಸರಿ ರೋಹಿತ್ ಶರ್ಮಾನ ಪಿಕ್ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಫೈನಲಿ IPL 2025 ಅಲ್ಲಿ ರೋಹಿತ್ ಶರ್ಮಾ ಅವರು ಯಾವ ಟೀಮಿನ ಪರ ಆಡಲಿದ್ದಾರೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ ವಿಡಿಯೋನ ಫಟಾಫಟ್ ಲೈಕ್ ಮಾಡಿ. ಸೊ ನೀವು ಲೈಕ್ ಮಾಡಿದ್ರೆ ನನಗೆ ಜಾಸ್ತಿ ಮೋಟಿವೇಶನ್ ಆಗುತ್ತೆ ಮತ್ತು ಈ ಒಂದು ವಿಡಿಯೋ ಬೇರೆಯವರಿಗೆ ರೆಕಮೆಂಡ್ ಆಗುತ್ತೆ. ಫಟಾಫಟ್ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಫಸ್ಟ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಬರುವಂತಹ IPL 2025 ಮೆಗಾ ಆಕ್ಷನ್ ಅಲ್ಲಿ ಯಾವೆಲ್ಲ ಟೀಮು ರೋಹಿತ್ ಶರ್ಮಾ ಅವ್ರನ್ನ ಟಾರ್ಗೆಟ್ ಮಾಡಲ್ಲ. ಫಸ್ಟ್ ಟೀಮ್ ಬರುತ್ತೆ ಇಲ್ಲಿ ಮುಂಬೈ ಇಂಡಿಯನ್ಸ್. ಮುಂಬೈ ಇಂಡಿಯನ್ಸ್ ಪರ ರೋಹಿತ್ ಶರ್ಮಾ ಅವರು ಸಾಕಷ್ಟು ಎಫರ್ಟ್ ಹಾಕಿದ್ದಾರೆ, 5 ಟ್ರೋಫಿಗಳನ್ನು ವಿನ್ ಆಗಿದ್ದಾರೆ. ಆದ್ರೂ ಮುಂಬೈ ಇಂಡಿಯನ್ಸ್ ರೋಹಿತ್ ಶರ್ಮಾ ಅವರಿಗೆ ಆ ಒಂದು ಕ್ಯಾಪ್ಟನ್ಸಿ ಬಿಟ್ಟು ಹಾರ್ದಿಕ್ ಪಾಂಡ್ಯ ಕೊಟ್ಟಿದ್ರು. ಸೊ ಅದೇನಾಗ್ಲಿ, ಅದು ಬೇರೆ ಮ್ಯಾಟ್ರು. ಸೊ ಈಗ ಮಾತ್ರ IPL 2025 ಅಲ್ಲಿ ರೋಹಿತ್ ಶರ್ಮಾ ಅವರು ಮುಂಬೈ ಇಂಡಿಯನ್ಸ್ ಪರ ಆಡೋದೇ ಇಲ್ಲ, ಇದು ಮಾತ್ರ ಕನ್ಫರ್ಮ್ ಆಗಿ ಹೇಳ್ತೀನಿ. ಸೊ ಸೆಕೆಂಡ್ ಟೀಮ್ ಬರುತ್ತೆ ಇಲ್ಲಿ ರಾಜಸ್ಥಾನ್ ರಾಯಲ್ಸ್. ಸೊ RR ದಲ್ಲಿ ಇಲ್ಲಿ ಮಾತ್ರ ಸ್ಟ್ರಾಂಗ್ ಓಪನಿಂಗ್ ಇದೆ. ಜಾಸ್ ಬಟ್ಲರ್ ಮತ್ತು ಯಶಸ್ವಿ ಜೈಸ್ವಾಲ್ ಫೈರ್ ಪವರ್ ಆಗಿರುವಂತಹ ಓಪನಿಂಗ್ ಇದೆ ಮತ್ತು ಕ್ಯಾಪ್ಟನ್ ಹಾಕಿಸಿ ಅಲ್ಲಿ ಸಂಜು ಸ್ಯಾಮ್ಸನ್ ಇದ್ದಾರೆ. ಇಲ್ಲಿ ಮಾತ್ರ ರೋಹಿತ್ ಶರ್ಮಾ ಅವರು ಯಾವುದೇ ಟೀಮ್ ಅಲ್ಲಿ ಹೋಗ್ಬೇಕಾದ್ರೆ ಕ್ಯಾಪ್ಟನ್ ಆಗಿ ಮಾತ್ರ ಹೋಗ್ಬೇಕಾಗುತ್ತೆ. ಯಾಕಂದ್ರೆ ಆ ತರ ಕ್ಯಾಲಿಬರ್ ಇರುವಂತಹ ಪ್ಲೇಯರು ಮತ್ತು ಮಾಸ್ಟರ್ ಮೈಂಡ್ ಇರುವಂತಹ ಪ್ಲೇಯರು ಯಾವುದೇ ಟೀಮಿನ ಪರ ಆಡ್ಲಿ ಆದ್ರೆ ಆಸ್ ಎ ಕ್ಯಾಪ್ಟನ್ ಹಾಕಿಸಿ ಆಡ್ಲಿ. ನೆಕ್ಸ್ಟ್ ಟೀಮ್ ಬರುತ್ತೆ ಇಲ್ಲಿ ಚೆನ್ನೈ ಸೂಪರ್ ಕಿಂಗ್ ತಂಡ. CSK ಟೀಮ್ ಬಗ್ಗೆ ಹೇಳ್ಬೇಕಾದ್ರೆ ಇಲ್ಲಿ ಮಾತ್ರ ಋತುರಾಜ್ ಗಾಯಕ್ವಾಡ್ ಅವರು ಕ್ಯಾಪ್ಟನ್ಸಿ ಮಾಡ್ತಾ ಇದ್ದಾರೆ. ಅವರೇ ಫ್ಯೂಚರ್ ಕ್ಯಾಪ್ಟನ್ ಮತ್ತು ಪ್ರೆಸೆಂಟ್ ಕ್ಯಾಪ್ಟನ್. ಅದೇ ರೀತಿಯಾಗಿ ಇಲ್ಲಿ CSK ದಲ್ಲಿ ಒಂದು ಒಳ್ಳೆ ಓಪನರ್ಸ್ ಇದ್ದಾರೆ, ಋತುರಾಜ್ ಗಾಯಕ್ವಾಡ್ ಮತ್ತು ಡೆವನ್ ಕಾನ್ವೆ ಇದ್ದಾರೆ. ಆಲ್ಮೋಸ್ಟ್ CSK ಟೀಮು ರೋಹಿತ್ ಶರ್ಮಾ ಅವರ ಟಾರ್ಗೆಟ್ ಮಾಡಲ್ಲ ಮತ್ತು ಅವರು ಜಾಸ್ತಿ ಟಾರ್ಗೆಟ್ ಮಾಡದೆ ಆಲ್ರೌಂಡ್ಸ್ ಗಳನ್ನ, ಅದ್ರಗೋಸ್ಕರ CSK ಟೀಮ್ ದವರು ಸಹ ಟಾರ್ಗೆಟ್ ಮಾಡಲ್ಲ. ನೆಕ್ಸ್ಟ್ DC ಟೀಮ್ ಬಗ್ಗೆ ಹೇಳ್ಬೇಕಾದ್ರೆ DC ಯಲ್ಲಿ ರಿಷಬ್ ಪಂತ್ ಅವರು ಕ್ಯಾಪ್ಟನ್ಸಿ ಮಾಡ್ತಾ ಇದ್ದಾರೆ, ಅವರೇ ಕಂಟಿನ್ಯೂ ಮಾಡ್ತಾರೆ. ಆ ಒಂದು ಬ್ರ್ಯಾಂಡ್ ವ್ಯಾಲ್ಯೂನ ಕ್ರಿಯೇಟ್ ಮಾಡಿದ್ದಾರೆ. ಆದ್ರೆ DC ಯಲ್ಲಿ ಸರಿಯಾದ ಓಪನಿಂಗ್ ಇಲ್ಲ. IPL 2024 ಅಲ್ಲಿ ಜಾಕ್ ಫ್ರೆಜರ್ ಮೆಗರ್ಗ್ ಸೂಪರ್ ಆಗಿ ಓಪನಿಂಗ್ ಕೊಟ್ಟಿದ್ರು, ಆದ್ರೆ ಅವರ ಪರ ಸರಿಯಾಗಿ ಯಾರು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಅದು ಸಹ ಅಲ್ಲಿ ಡೇವಿಡ್ ವಾರ್ನರ್ ಬರುವಂತಹ IPL 2025 ಅಲ್ಲಿ DC ಅವರು ರಿಟರ್ನ್ ಮಾಡ್ತಾರ ಅಥವಾ ಇಲ್ಲದ್ರೆ ಅದು ಸಹ ಸಾಕಷ್ಟು ಡೌಟ್ ಇದೆ. ಅದಕ್ಕೋಸ್ಕರ ಮೇ ಬಿ ಇಲ್ಲಿ DC ಅವರು ರೋಹಿತ್ ಶರ್ಮಾ ಟಾರ್ಗೆಟ್ ಮಾಡಿದ್ರೆ ಮಾಡಬಹುದು. ಆದ್ರೆ ರೋಹಿತ್ ಶರ್ಮಾ ಅವರು ವಿತೌಟ್ ಕ್ಯಾಪ್ಟನ್ಸಿಂದ ಆಡ್ತಾರ ಅಥವಾ ಇಲ್ಲಂದ್ರೆ ಸಾಕಷ್ಟು ಡೌಟ್ ಇದೆ. GT ಟೀಮ್ ಬಗ್ಗೆ ಹೇಳ್ಬೇಕಾದ್ರೆ GT ಯಲ್ಲಿ ಯಂಗ್ ಶುಭ್ಮನ್ ಗಿಲ್ ಅವರು ಕ್ಯಾಪ್ಟನ್ಸಿ ಮಾಡ್ತಾ ಇದ್ದಾರೆ, ಅವರೇ ಕಂಟಿನ್ಯೂ ಮಾಡ್ತಾರೆ. ಆಲ್ರೆಡಿ ಆ ಬ್ರ್ಯಾಂಡ್ ವ್ಯಾಲ್ಯೂನ ಕ್ರಿಯೇಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ GT ಯಲ್ಲಿ ಓಪನಿಂಗ್ ಕಾಂಬಿನೇಷನ್ ಶುಭ್ಮನ್ ಗಿಲ್ ಮತ್ತು ಸಾಯಿ ಸುದರ್ಶನ್ ಇಬ್ರು ಫೈರ್ ಪವರ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ. ಅದಕ್ಕೋಸ್ಕರನೇ ಇಲ್ಲಿ GT ಟೀಮು ರೋಹಿತ್ ಶರ್ಮಾ ಅವರಿಗೆ ಟಾರ್ಗೆಟ್ ಮಾಡಲ್ಲ. ಸೊ ಹಾಗಾದ್ರೆ ಬರುವಂತಹ IPL 2025 ಮೆಗಾ ಆಕ್ಷನ್ ಅಲ್ಲಿ ರೋಹಿತ್ ಶರ್ಮಾ ಅವರಿಗೆ ಯಾವ ಟೀಮು ಟಾರ್ಗೆಟ್ ಮಾಡ್ತಾರೆ? ಸೊ ಫಸ್ಟ್ ಟೀಮ್ ಬರುತ್ತೆ ಇಲ್ಲಿ ಲಕ್ನೋ ಸೂಪರ್ ಜೈಂಟ್ ಟೀಮು. LSG ಅವರು ಇಫ್ ಸಪೋಸ್ KL ರಾಹುಲ್ ಅವ್ರನ್ನ ರಿಟರ್ನ್ ಮಾಡಲಪ್ಪ ಅಂದ್ರೆ ಶೋರ್ ಆಗಿ ಬರುವಂತಹ ಮೆಗಾ ಆಕ್ಷನ್ ಅಲ್ಲಿ ರೋಹಿತ್ ಶರ್ಮಾ ಅವರ ಟಾರ್ಗೆಟ್ ಮಾಡಿ ಅವರ ಕ್ಯಾಪ್ಟನ್ ಹಾಕಿಸಿ ಅನೌನ್ಸ್ಮೆಂಟ್ ಮಾಡೇ ಮಾಡ್ತಾರೆ. ಆದ್ರೆ LSG ಟೀಮು KL ರಾಹುಲ್ ಅವ್ರನ್ನ ಬಿಡ್ತಾರ ಅಥವಾ ಇಲ್ಲ ಅಂತೇಳಿ ಸಾಕಷ್ಟು ಡೌಟ್ ಇದೆ. ಇಫ್ ಸಪೋಸ್ ಬಿಟ್ರೆ ರೋಹಿತ್ ಶರ್ಮಾ ಅವರು ಬರುವಂತಹ IPL 2025 ಅಲ್ಲಿ ಲಕ್ನೋ ಪರ ಕ್ಯಾಪ್ಟನ್ಸಿ ಮಾಡ್ತಾರೆ. ನೆಕ್ಸ್ಟ್ SRH ಟೀಮ್ ಬಗ್ಗೆ ಹೇಳ್ಬೇಕಾದ್ರೆ SRH ಟೀಮ್ ಅಲ್ಲಿ ಬೆಂಕಿ ಪ್ಲೇಯರ್ ಇದ್ರೂ ಯಾವುದೇ ಒಬ್ಬ ಸ್ಟಾರ್ ಪ್ಲೇಯರ್ IPL ಆಕ್ಷನ್ಗೆ ಬಂದ್ರೆ ಆ ಪ್ಲೇಯರ್ ನ ಟಾರ್ಗೆಟ್ ಮಾಡೋವರೆಗೆ ಬಿಡಲ್ಲ. ಅಂತದ್ರಲ್ಲಿ ರೋಹಿತ್ ಶರ್ಮಾ ಅವರು ಮೆಗಾ ಆಕ್ಷನ್ಗೆ ಬರ್ತಾರೆ ಅಂದ್ರೆ ಸುಮ್ಮನೆ ಬಿಡ್ತಾರ ಗುರು, ಪಕ್ಕ ಟಾರ್ಗೆಟ್ ಮಾಡೇ ಮಾಡ್ತಾರೆ. ನೆಕ್ಸ್ಟ್ ಬರುವಂತಹ IPL 2025 ಮೆಗಾ ಆಕ್ಷನ್ ಅಲ್ಲಿ ರೋಹಿತ್ ಶರ್ಮಾ ಅವರು ಮೆಗಾ ಆಕ್ಷನ್ಗೆ ಬಂದ್ರೆ ನಾವು ಎಷ್ಟು ಕೋಟಿ ಕೊಟ್ಟಾದ್ರೂ ಸಹ ನಾವು ರೋಹಿತ್ ಶರ್ಮಾ ಅವ್ರನ್ನ ಪಿಕ್ ಮಾಡೇ ಮಾಡ್ತೀವಿ ಅಂತ ಟೀಮ್ ಯಾವಪ್ಪ ಅಂದ್ರೆ RCB, ಪಂಜಾಬ್ ಕಿಂಗ್ಸ್ ಮತ್ತು KKR. ಈ 3 ಟೀಮು ಸ್ಪೆಷಲ್ ಆಗಿ ಹೇಳ್ಬೇಕಾದ್ರೆ ಪಂಜಾಬ್ ಕಿಂಗ್ಸ್ ಟೀಮ್ ಬಗ್ಗೆ ಹೇಳ್ಬೇಕಾದ್ರೆ ಪಂಜಾಬ್ ಕಿಂಗ್ಸ್ ಇದುವರೆಗೂ ಕಪ್ಪು ಗೆದ್ದಿಲ್ಲ. ಬೆಂಕಿ ಪ್ಲೇಯರ್ ಇದ್ರೂ ಇದುವರೆಗೂ IPL ಪ್ಲೇ ಆಫ್ ಗೆ ಕ್ವಾಲಿಫೈ ಆಗೋಕೆ ಫೇಲ್ ಆಗ್ತಾ ಇದ್ದಾರೆ. ಇಫ್ ಸಪೋಸ್ ರೋಹಿತ್ ಶರ್ಮಾ ಅವರು ಮೆಗಾ ಆಕ್ಷನ್ಗೆ ಎಂಟ್ರಿ ಕೊಟ್ರೆ ಪ್ರೀತಿ ಜಿಂಟಾ ಅವರು ತುಂಬಾ ಕಾಯ್ತಾ ಇದ್ದಾರೆ. ಎಷ್ಟು ಕೋಟಿ ಕೊಟ್ಟಾದ್ರೂ ಸಹ ರೋಹಿತ್ ಶರ್ಮಾ ಅವರ ಪಿಕ್ ಮಾಡಲೇಬೇಕಂತೇಳಿ ಕಾಯ್ತಾ ಇದ್ದಾರೆ ಗುರು. ರೋಹಿತ್ ಶರ್ಮಾ ಪಂಜಾಬ್ ಕಿಂಗ್ಸ್ಗೆ ಎಂಟ್ರಿ ಕೊಟ್ರೆ ಪಂಜಾಬ್ ಕಿಂಗ್ಸ್ ಟೀಮ್ ಎನ್ವೈರನ್ಮೆಂಟ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ, ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಮತ್ತು ಫ್ಯಾನ್ಸ್ ಸಹ ಜಾಸ್ತಿ ಆಗ್ತಾರೆ. ಅದೇ ರೀತಿಯಾಗಿ ರೋಹಿತ್ ಅಂಡರಲ್ಲಿ ಮೊಟ್ಟ ಮೊದಲ ಕಪ್ಪು ಸಹ ಗೆಲ್ಲಬಹುದು.
ನೆಕ್ಸ್ಟ್ ಟೀಮು KKR ನಲ್ಲಿ ಗೌತಮ್ ಗಂಭೀರ್ KKR ಬಿಟ್ಟು ಟೀಮ್ ಇಂಡಿಯಾ ಹೆಡ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಮತ್ತು ಅಭಿಷೇಕ್ ನಾಯರ್ ಸಹ KKR ಬಿಟ್ಟು ಟೀಮ್ ಇಂಡಿಯಾ ಬ್ಯಾಟಿಂಗ್ ಕೋಚ್ ಆಗಿ ಅಪಾಯಿಂಟ್ಮೆಂಟ್ ಆಗಲಿದ್ದಾರೆ. ಸೊ KKR ಗೆ ಇವರಿಬ್ರು ಟ್ರಂಪ್, ಇವರಿಬ್ರು ಇಲ್ಲ ಅಂದಮೇಲೆ KKR ಗೆ ಬಿಗ್ ಮೈನಸ್. ಆದ್ರೂ KKR ಗೆ ಗುಡ್ ನ್ಯೂಸ್ ಏನಪ್ಪ ಅಂದ್ರೆ ರಾಹುಲ್ ದ್ರಾವಿಡ್ KKR ಗೆ ಮೆಂಟರ್ ಆಗಿ ಅಪಾಯಿಂಟ್ಮೆಂಟ್ ಆಗಲಿದ್ದಾರೆ. ರಾಹುಲ್ ದ್ರಾವಿಡ್ KKR ಗೆ ಮೆಂಟರ್ ಆಗಿ ಅಪಾಯಿಂಟ್ಮೆಂಟ್ ಆಗಿದ್ರೆ ರಾಹುಲ್ ದ್ರಾವಿಡ್ ಪ್ಲಸ್ ಅಲ್ಲಿ ರೋಹಿತ್ ಶರ್ಮಾ ಎಂಟ್ರಿ ಕೊಟ್ರೆ ಸೊ ಇವರಿಬ್ಬರ ಕಾಂಬಿನೇಷನ್ ಯಾವ ರೀತಿ ಇರುತ್ತೆ. ಲೇಟೆಸ್ಟ್ ಆಗಿ ನಾವು T20 ವರ್ಲ್ಡ್ ಕಪ್ ಚಾಂಪಿಯನ್ ಆಗಿದ್ದೀವಿ. ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಮತ್ತೊಂದ್ಸಲ ರಾಹುಲ್ ದ್ರಾವಿಡ್ ಮತ್ತು ರೋಹಿತ್ ಶರ್ಮಾ ಈ ಕಾಂಬಿನೇಷನ್ KKR ಗೆ ಎಂಟ್ರಿ ಕೊಟ್ರೆ ಮತ್ತೊಂದ್ಸಲ KKR ಟೀಮ್ ಚಾಂಪಿಯನ್ ಆಗಬಹುದು ಗುರು. ಅದೇ ರೀತಿಯಾಗಿ ರೋಹಿತ್ ಶರ್ಮಾ ಸೆಕೆಂಡ್ ಫೇವರೇಟ್ ಟೀಮು ಅದು KKR ಮತ್ತು ಫೇವರೇಟ್ ಗ್ರೌಂಡ್ ಅದು ಈಡನ್ ಗಾರ್ಡನ್. ಸೊ ಅದ್ರಗೋಸ್ಕರ ಬರುವಂತಹ IPL 2025 ಅಲ್ಲಿ ರೋಹಿತ್ ಶರ್ಮಾ KKR ಗೆ ಎಂಟ್ರಿ ಕೊಡಬಹುದು. ಫೈನಲಿ ನಮ್ಮ RCB ಟೀಮ್ ಬಗ್ಗೆ ಹೇಳ್ಬೇಕಾದ್ರೆ RCB ಮ್ಯಾನೇಜ್ಮೆಂಟ್ ಫಾಫ್ ಡು ಪ್ಲೆಸಿಸ್ ಗೆ ಬಾಯ್ ಅಂತ ಹೇಳಿದ್ರೆ ನಮ್ಮ RCB ಗೆ ಮೇನ್ ಆಗಿ ಬೇಕಾಗಿರೋದು ಒಂದು ಸ್ಟ್ರಾಂಗ್ ಓಪನರ್ ಮತ್ತು ಒಂದು ಕ್ಯಾಪ್ಟನ್ಸಿ ಇರುವಂತಹ ಪ್ಲೇಯರ್, ಅದು ನನ್ನದರದೇನು ರೋಹಿತ್ ಶರ್ಮಾ. ಇಫ್ ಸಪೋಸ್ ನಮ್ಮ RCB ಮ್ಯಾನೇಜ್ಮೆಂಟ್ ಬರುವಂತಹ IPL 2025 ಮೆಗಾ ಆಕ್ಷನ್ ಅಲ್ಲಿ ರೋಹಿತ್ ಶರ್ಮಾ ಅವರಿಗೆ ಟಾರ್ಗೆಟ್ ಮಾಡಿ ಪಿಕ್ ಮಾಡಿದ್ರೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಆ ಒಂದು ಕಾಂಬಿನೇಷನ್ ಮತ್ತೆ ನಾವು ನೋಡಬಹುದು. ಅದೇ ರೀತಿಯಾಗಿ ಚಿನ್ನಸ್ವಾಮಿ ಗ್ರೌಂಡ್ ರೋಹಿತ್ ಶರ್ಮಾ ಅವರು RCB ಜರ್ಸಿ ಹಾಕೊಂಡು ಗ್ರೌಂಡ್ ಗೆ ಎಂಟ್ರಿ ಕೊಟ್ರೆ ಯಾವ ರೀತಿ ಇರುತ್ತೆ ಗುರು. ಇವರಿಬ್ಬರ ಕಾಂಬಿನೇಷನ್ ನೋಡಕ್ಕೆ ಎರಡು ಕಣ್ಣು ಸಾಲಲ್ಲ. RCB ಟೀಮ್ ಬರುವಂತಹ IPL 2025 ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಪ್ಪು ಗೆದ್ರೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇವರಿಬ್ಬರು ಆ ಕಪ್ಪನ್ನು ಎತ್ತಿಡಿದ್ರೆ ಬೆಂಕಿ ಇರುತ್ತೆ. ಸೊ ನನ್ನ ವಿನ ಪ್ರಕಾರ ಬರುವಂತಹ IPL 2025 ಅಲ್ಲಿ ಬರೋಬ್ಬರಿ 3 ಟೀಮು ಪಂಜಾಬ್ ಕಿಂಗ್ಸ್, KKR ಮತ್ತು RCB ಈ 3 ಟೀಮು ಬರೋಬ್ಬರಿ ಟಾರ್ಗೆಟ್ ಮಾಡ್ತಾರೆ. ಈ 3 ಟೀಮಲ್ಲಿ ಒಂದು ಟೀಮಲ್ಲಿ ರೋಹಿತ್ ಶರ್ಮಾ ಎಂಟ್ರಿ ಕೊಡ್ತಾರೆ. ಸೊ ಕ್ರಿಕೆಟ್ ಫ್ಯಾನ್ಸ್ ನಿಮ್ಮ ಪ್ರಕಾರ ಬರುವಂತಹ IPL 2025 ಅಲ್ಲಿ ರೋಹಿತ್ ಶರ್ಮಾ ಯಾವ ಟೀಮಲ್ಲಿ ಆಡಬಹುದು ಮತ್ತು ರೋಹಿತ್ ಶರ್ಮಾ ಮೆಗಾ ಆಕ್ಷನ್ಗೆ ಹೋದ್ರೆ ಎಷ್ಟು ಕೋಟಿಗೆ ಹೋಗಬಹುದು? ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ಒಂದು ವಿಡಿಯೋನ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ತಪ್ಪದೇ ಶೇರ್ ಮಾಡಿ. ಸಿಗೋಣ.